ನಮ್ಮ ಬಗ್ಗೆನೇ ವಿಚಾರಿಸಕ್ ಬರ್ತಾನ ಇವನು. ಎಷ್ಟು ಧೈರ್ಯ ಇರಬೇಡ ಇವನಿಗೆ. ಇವತ್ತು ಸತ್ತ ಹೊಡೆದಾಕಿರ್ತಾರ ಅವನ ತಲೆಯ. ಅಮ್ಮ, ಈ ವ್ಯಕ್ತಿನೆಲ್ಲಾದ್ರೂ ನೋಡಿದಿರಾ? ನೋಡಿದಿರಾ? ಇಲ್ಲ, ನೋಡ್ಲಿಲ್ಲ. ಇಲ್ವಾ? ಸರಿಮಾ. ಇವನು ಯಾರು? ಅವನು ನೋಡಿಕ ಬಂದವನೇ. ಯಾವುದಕ್ಕೂ ಫೋಟೋ ತೆಗೆದು ಪಂಕಜನ್ ಕಳಿಸ್ಬಿಡವ. ಅಣ್ಣ, ಇವ್ರನ್ನ ಇಲ್ಲೆಲ್ಲಾದ್ರೂ ನೋಡಿದ್ರಾ? ಇಲ್ಲ ಸರ್. ಇಲ್ಲೇ ಇದೀನಿ ಅಂತ ಹೇಳಿದ್ರು, ಅದಕ್ಕೆ. ಇಲ್ಲ ಸರ್, ನೋಡಿಲ್ಲ ಸರ್. ಹೌದಾ? ಸರ್. ಓ, ಓಕೆ. ಸಿಸ್ಟರ್, ನಂಜಿಯನ್ನು ಕಳಿಸ್ದಂಗಿದೆ. ಏನಾಯ್ತಮ್ಮ? ಕಲ್ಲಿಗೆ ಹೋದ. ನಂಜಿಗೆ ಫೋನ್ ಮಾಡ್ತೀನಿ. ಹಲೋ ನಂಜಿ, ನಾನು ಶಕುಂತಲಾ ಮಾತಾಡ್ತಾ ಇರೋದು. ಅಯ್ಯ ಅದೇ ಅಂತದ್ದು. ಶಾಕುಂತ್ಲ ನೆಟ್ಗೆ ಪಂಕಜ ಅಂತ ಹೇಳು. ಅದು ಸರಿ, ಆಗ್ಲೇ ನಿಂಗೆ ಫೋಟೋ ತೆಗೆದು ಕಳಿಸಿದ್ನಲ್ಲ, ಯಾರವನು? ಅದು ಅವನು ನನ್ನ ಮಗ. ನಿನ್ ಮಗನ? ಅಂದರೆ ನನ್ನ ಗಂಡನ ಮೊದಲೇ ಹೆಂಡತಿ ಮಗ. ಬೆಳಿಗ್ಗೆನೋ ಇವನೇ ಬಂದಿದ್ನಾ? ಇಲ್ಲ, ಇವನ್ನ ಈಗ್ಲೇ ನಾನು ನೋಡ್ತಿರೋದು. ಬೆಳಗ್ಗೆ ಅವನ ಜೊತೆಗೆ ಒಬ್ಳು ಹೆಂಗಸ್ ಬಂದಿದ್ಲಂತೆ. ಅವಳು ಬೇರೆ ಯಾರೂ ಅಲ್ಲ, ಈಗ ಬಂದಿದ್ದಾನಲ್ಲ ನನ್ನ ಮಗ, ಅವನ ಹೆಂಡತಿ. ಅಂದರೆ ನನ್ನ ಸೊಸೆ. ಅವಳೇ ನನ್ನನ್ನು ಹುಡ್ಕೊಂಡು ಬಂದಿರೋದು. ಅಂದ್ರೆ ಅತ್ತೆ ಸೊಸೆ ಕಾಗ ಅನ್ನೋ. ಸೊಸೆನೆ ಅತ್ತೆ ವಿರುದ್ಧವಾಗಿ ನಿಂತು ಬಿಟ್ಟವಳೆ. ಅದು ಹಾಗಿರ್ಲಿ, ಈಗ ನಾನು ಹೇಳಿದಷ್ಟು ಮಾಡು. ಆದಷ್ಟು ಬೇಗ ನಿನ್ನ ಗಂಡನ ಕರ್ಕೊಂಡು ಊರನ್ನ ಬಿಡು. ನಿಮ್ಮ ನೆಂಟರ ಮನೆಗೋ ಅಥವಾ ಪರಿಚಯಸ್ಥರ ಮನೆಗೋ ಅಲ್ಲೆಲ್ಲಾದ್ರೂ ಹೋಗಿ. ಒಟ್ಟಿನಲ್ಲಿ ನೀವು ಅಲ್ಲಿ ಇರಬಾರ್ದು. ಏನ ಇದ್ದೂರ್ ಬಿಟ್ಟು ಹೋಗ್ಬೇಕಾ? ನಾನು ಯಾಕೆ ಹೋಗ್ಬೇಕು? ಯಾಕೆಂದ್ರೆ ನಿನಗೆ ನನ್ನ ಸೊಸೆ ಬಗ್ಗೆ ಗೊತ್ತಿಲ್ಲ. ಅವಳು ಸೀದಾ ನಮ್ಮ ಬೇರ್ಗೆ ಕೈ ಹಾಕಿ. ಮೊದಲ ಜಾಗ ಖಾಲಿ ಮಾಡು ಅಂತ. ಅದಕ್ಕೆಲ್ಲ ದುಡ್ಡು ಆಯ್ತದೆ. ಅದೆಲ್ಲ ನಾನು ನೋಡ್ಕೋತೀನಿ. ನಾನು ಹೇಳಿದಷ್ಟು ಮಾಡು. ಸರಿ ಬಿಡು. ಏನಂತೆ? ಜಾಗ ಖಾಲಿ ಮಾಡ್ತೀನಿ ಅಂತ ಹೇಳಿದಾಳೆ. ಟೆನ್ಷನ್ ತಪ್ತು. ಅವ್ರು ಊರು ಬಿಡೋಕ್ ಮುಂಚೆ ನಮ್ಮ ಗುರುನಾಸ್ ಭೂಮಿಗನ ಕೈಗೆ ಸಿಕ್ಕಿ ಬೀಳ್ಬಾರ್ದು ಅಷ್ಟೇ. ಅಲ್ಲ, ಅದು ಸುಮ್ಮನೆ ಹೇಳ್ದೆ ಅಷ್ಟೇ. ಹಂಗೇನು ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ. ನೀನ್ ನನಗೆ ಸಮಾಧಾನ ಮಾಡ್ತಾ ಇದೀಯಾ ಅಥವಾ ಉರಿಯೋ ಗಾಯಕ್ಕೆ ಉಪ್ಪು ಸಾಡ್ತಾ ಇದೀಯಾ? ಸಾರಿ ಸಿಸ್ಟರ್, ನಿನಗೆ ಟೆನ್ಷನ್ ಕೊಡಬೇಕು ಅಂತ ಹೇಳಿತ್ತಲ್ಲ. ಬ್ಯಾಡ್ ಬಾಯ್. ನೆನ್ಪಿರ್ಲಿ. ಏನೇ ನೆನ್ಪಿರೋದು? ಏನ್ ನೆನ್ಪಿರ್ಬೇಕು? ರೋಫ್ ಆಗ್ತಾ ಇದೆಯಾ ನನಗೆ? ಬ್ಲ್ಯಾಕ್ ಮೇಲ್ ಮಾಡ್ತೀಯ ನನ್ನನ್ನು? ಅದು ನಾನು ಯಾಕೆ ಮಾಡಲಿ? ಅದೆಲ್ಲ ನಿಮ್ಮ ಕೆಲಸ. ನಾನು ಇವಾಗ ಮನ್ಸು ಮಾಡಿದ್ರು ಮನೆಯವರಿಗೆಲ್ಲ ಸತ್ಯ ಹೇಳಿ ನಿಮ್ಮ ವಿರುದ್ಧ ಎತ್ ಕಟ್ಟಿ ಅನುಕಂಪನ ನನ್ನ ಕಡೆ ಹಳ್ಕೊಂಡು ಬರೋ ಥರ ಮಾಡ್ಬೋದು. ಆದರೆ ನಾನು ಮಾಡೋಕ್ಕಿಲ್ಲ. ನನಗೆ ಏನು ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ಏನೇ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಎದುರಿಸ್ತಾ ಇದೆಯಾ ನನ್ನನ್ನ? ಈ ಚೇಡಿನ ಎದುರಿಸ್ತೀಯ? ಎದುರಿಸಿ ಬದುಕಕ್ಕಾಗುತ್ತಾ ನಿನ್ ಕೈಲಿ? ಏನು ಕೊಲ್ತೀರಾ? ಕೊಲ್ಲಿ. ನನ್ನ ನೀವು ಸಾಯಿಸಿದ್ರು ನಿಮ್ಮ ನನಗೊಂದು ಪ್ರೀತಿ ಆಯ್ತಾ ಅಲ್ಲ, ಅದು ಸಾಯಕ್ಕಿಲ್ಲ. ಮತ್ತೆ ಯಾವಾಗಲೂ ಹೀಗೆ ಇರುತ್ತೆ. ರೀ, ನನಗೆ ನೀವು ಬೇಕು ರೀ. ನನಗೆ ನೀವು ಮೊದಲಿನ ಥರ ಆಗಬೇಕು ಅಷ್ಟೇ. ನಾವು ಮೊದಲು ಹೇಗಿದ್ವಲ್ಲ ಹಾಗಿರ್ಬೇಕು. ನಾನು ಅದನ್ನೇ ಬಯಸ್ತಾ ಇರೋದು. ಹೌದಾ? ನಿನಗೆ ನಾನು ಬೇಕು. ನಾನು ಮೊದಲಿನ ತರ ಬದಲಾಗಬೇಕು ಅಲ್ವಾ? ಹೌದು.
ಭಾರತೀಯ ನಾರಿ. ನಿನಗೆ ನಿನ್ನ ಗಂಡ ಮುಂಚೆ ಹೇಗಿದ್ದ ಹಾಗೆ ಇರಬೇಕು, ನೀನು ನಿನ್ನ ಗಂಡನ ಕಡೆ ಉಸಿರುವರೆಗೂ ಪ್ರೀತಿಸ್ತಾನೆ ಇರ್ತೀಯ. ಅದನ್ನ ನೀನು ಪ್ರೂವ್ ಮಾಡಬೇಕು ಅಂತಂದ್ರೆ ಮಲ್ಲಿ ಒಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು? ಹೋಗಿ ತೀರ ಹತ್ರ ಕ್ಷಮೆ ಕೇಳಬೇಕು. ನಾನ್ ಹೋಗಿ ಅವಳ ತವಾಗ ಕ್ಷಮೆ ಕೇಳ್ಬೇಕು? ನೀನೇ ಮಲ್ಲಿ. ನೀನು ಹೋಗಿ ಅವಳ ಹತ್ರ ಕ್ಷಮೆ ಕೇಳಿದ್ರೆ ಮಾತ್ರ ಈ ಮನೆಯಲ್ಲಿ ನನ್ನ ಹೆಂಡತಿಯಾಗಿ ಮುಂದುವರಿಯಕ್ಕೆ ಆಗುತ್ತೆ. ಇಲ್ಲ ಅಂತಾರೆ ನನ್ನ ನಿನ್ನ ಸಂವಾದ ಇವತ್ತಿಗೆ ಮುಗಿ. ನೋಡು ಮಲ್ಲಿ, ಏನ್ ಮಾಡ್ತಾ ಅಂತ ಯೋಚನೆ ಮಾಡು. ದಿ ಹತ್ರ ಹೋಗಿ ಕ್ಷಮೆ ಕೇಳ್ತೀಯಾ ಅಥವಾ ನೀನು ತುಂಬಾ ಪ್ರೀತಿಸೋ ಈ ಗಂಡನ್ನ ಬಿಟ್ಕೊಡ್ತೀಯಾ? ಚಾಯ್ಸ್ ಇಸ್ ಯೋರ್ಸ್. ಟೇಕ್ ಯುವರ್ ಓನ್ ಟೈಮ್. ಸರಿ, ಕ್ಷಮೆ ಕೇಳ್ತೀನಿ. ಮಲ್ಲಿ, ನಿಜವಾಗ್ಲೂ ಕ್ಷಮೆ ಕೇಳ್ತೀಯ ಮಲ್ಲಿ? ಇಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ಯಾ? ನಾನು ಅವಳ ತವಾಗ ಕ್ಷಮೆ ಕೇಳಿದ್ರೆ ನಿಮಗೆ ಸಮಾಧಾನ ಆಗ್ತೈತೆ ಅಲ್ವಾ? ಅದಕ್ಕೆ ಕ್ಷಮೆ ಕೇಳ್ತೀನಿ. ಅಷ್ಟಕ್ಕೂ ಸಂಬಂಧ ಉಳಿಬೇಕು ಅಂದರೆ, ಪ್ರೀತಿ ಗೆಲ್ಲಬೇಕು ಅಂತಂದರೆ ಯಾರಾದರೂ ಒಬ್ರು ಸೋಲ್ಲೇಬೇಕಲ್ವಾ? ನಾನೇ ಸೋಲ್ತೀನಿ. ಆನಂದ, ಆನಂದ, ಹೇ ಆನಂದ, ಹೇ ಆನಂದ, ನೋಡು ಕಣ್ಬಿಡು. ಏನಾಯ್ತು ನಿನ್ಗೆ? ಆನಂದ, ಆನಂದ, ನಾನು ಬಂದು ನೋಡ ಇಲ್ಲಿ. ಆನಂದ ಕಣ್ಬಿಡು. ಆನಂದ ನೋಡು. ಆನಂದ ಪ್ಲೀಸ್. ಡಾಕ್ಟರ್, ಒಂದು ಎಮರ್ಜೆನ್ಸಿ ಇದೆ ಡಾಕ್ಟರ್. ಅಂದಹಾಗೆ ಸರ್, ಈಗೀಗ ಜೀವ ಅವರು ಈ ಮನೆ ಕಡೆ ಬರೋದೇ ಕಮ್ಮಿ ಆಗೋಗಿದೆ ಅಲ್ವಾ? ಮೊದಲೆಲ್ಲ ಡೈಲಿ ಬರ್ತಾಯಿದ್ರು. ಪಾಪ ಅವನ ಮನೆಯಲ್ಲಿ ನಾವು ಸೃಷ್ಟಿ ಮಾಡಿರೋ ಸಮಸ್ಯೆಗಳಿದವಲ್ಲ, ಅವನು ಬಗೆಹರಿಸ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿಬಿಟ್ಟಿದ್ದಾನೆ ಅವನು. ಪಾಪ ಇನ್ನೆಲ್ಲಿ ಬರ್ತಾನೆ ಬಿಡು. ಎಲ್ಲಿ ಬರ್ದೆ ಇನ್ನೆಲ್ಗೆ ಹೋಗ್ತಾನೆ ಅವನು. ಆದರೂ ಈ ಥರ ಫ್ರೀಯಾಗಿ ಬಿಡಬೇಡಿ ಸರ್. ನಿಮ್ಮ ಕಂಟ್ರೋಲ್ ತಪ್ಪೋದ್ರೆ ಕಷ್ಟ. ಅದಕ್ಕೆ ಸಾಧ್ಯ? ಅವನ ಕಂಪ್ನಿನಲ್ಲಿ ನನ್ನ ಶೇರ್ಸ್ ಇದೆ, ನನ್ನ ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಕೈನಲ್ಲಿ ಅವನ ಜುಟ್ಟಿದೆ. ಹಾಗಾಗಿ ನನ್ನ ಕೈ ತಪ್ಪೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವತ್ತಿದ್ರು ನನ್ನ ಕಾಲು ಬುಡದಲ್ಲಿ ನನ್ನ ಕಾಲನ್ನು ನೆಕ್ಕೊಂಡು, ನಾನು ಹಾಕಿರೋ ಬಿಸ್ಕೆಟ್ನ ತಿಂದ್ಕೊಂಡು, ನನ್ನ ಸಾಕಿದ ನಾಯಿ ಥರ ಬಿದ್ದುಕೊಂಡಿರಬೇಕು. ಏನು ಸರ್, ಪಾಪ ತೀರಾ ನಾಯಿಗೆಲ್ಲ ಹೋಲಿಸ್ತಿದ್ದೀರಲ್ಲ ಸರ್. ಇನ್ನೇನು ಹೇಳಿ, ಸ್ವಂತ ಬುದ್ಧಿ ಇಲ್ಲ ಅಂದಮೇಲೆ ಸಾಕಿದ ನಾಯಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಬಟ್ ಅವರು ನಿಮಗೆ ತುಂಬಾ ಯೂಸ್ ಆದರು ಅಲ್ವಾ ಸರ್? ನಿಮ್ಮನ್ನ ತುಂಬಾ ನಂಬಿದ್ದಾರೆ. ಏನು ಹೇಳಿದ್ರು ಕೇಳ್ತಾನೆ, ಏನು ಮಾಡು ಅಂದ್ರೂ ಮಾಡ್ತಾನೆ, ನಾನು ಬಾವಿಗೆ ಹಾರು ಅಂದ್ರೂ ಆಡ್ತಾನೆ. ಒಟ್ಟಿನಲ್ಲಿ ಅವನ ತಡ್ತಾನೆ ನನ್ನ ಬಂಡವಾಳ. ಅವನು ನನ್ನನ್ನು ಗುರು, ವೆಲ್ವಿಷರ್, ಹಿತೈಷಿ ಅಂದ್ಕೊಂಡಿದ್ದಾನೆ. ಆದರೆ ಅವನು ನನ್ನ ಪಾಲಿಗೆ ಬಳಸಿ ಬಿಸಾಡೋ ಟಿಶ್ಯೂ ಪೇಪರ್. ನಿನಗೆ ಅಂತ ಒಂದು ಮನೆ ಇದೆ, ಹೋಗೋದಿಲ್ವಾ? ಇಲ್ಲ ಸರ್. ನೀನು ಇಲ್ಲೇ ಇರ್ತೀಯ ಅಂದ್ರೆ ನನಗೂ ಖುಷಿನೇ. ನಮ್ಮವರು ನಮ್ಮ ಜೊತೆ ಇದ್ದಂಗೆ ಅಲ್ವಾ? ನೀನು ಎಷ್ಟು ದಿವಸ ಇಲ್ಲಿ ಇರಬೇಕು ಅಂತಿದೆಯೋ ಅಷ್ಟೇ ದಿವಸ ಇಟ್ಬಿಡು. ಇದು ನಿಮ್ಮ ಮನೆ. ನನ್ನ ಕೆಲಸ ಆಗಬೇಕು ಅಷ್ಟೇ. ನನ್ನ ಬೇಳೆನ ನಾನು ಬೇಯಿಸ್ಕೋಬೇಕು. ಅವಂದೇ ಗ್ಯಾಸು, ಅವಂದೇ ಸ್ಟವ್, ಬೇಳೆ ಮಾತ್ರ ನಂದು. ನೀನ್ ಉದ್ಧಾರ ಆಗ್ಲಿ ಅಂತಲ್ಲ ಅವ್ರು ಹೆಲ್ಪ್ ಮಾಡಿರೋದು, ನಮ್ಮ ಅಣ್ಣನ ಹಾಳು ಮಾಡಬೇಕು ಅಂತ ನನಗೆ ಹೆಲ್ಪ್ ಮಾಡಿದ್ದಾರೆ. ಇವನು ಹೆಗಲ ಮೇಲೆ ಗನ್ನಿಟ್ಟು ಆ ಗೌತಮ್ ದಿವಾನ್ ಟಾರ್ಗೆಟ್ ಮಾಡಿದೀನಿ ಅಂತ ಅವನಿಗೆ ಗೊತ್ತೇ ಇಲ್ಲ. ಯಾರೇನು ಎಂಥವ್ರು ಅಂತ ತಿಳ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಇವನೊಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗ್ಬಿಡ್ತಾನಂತೆ. ಎಂತ ಕಾಮಿಡಿ ಅಲ್ವಾ? ನಿನ್ ಹೆಗಲ ಮೇಲೆ ಗನ್ನಿಟ್ಟು ಅವನ ಟಾರ್ಗೆಟ್ ಮಾಡಿದ್ದಾರೆ. ಸಚ್ ಎ ಚೀಟರ್. ನನ್ನ ಮತ್ತು ಗೌತಮ್ ದಿವಾನ್ ನಡುವೆ ನಡೀತಾ ಇರೋ ಚದುರಂಗದ ಆಟದಲ್ಲಿ ಇವನೊಂಥರ ಪ್ಯಾದೆ ಇದ್ದಂಗೆ. ಬಟ್ ಇವನು ತನ್ನನ್ನು ತಾನು ಕಿಂಗ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ನಾನು ಗೌತಮ್ ದಿವಾನ್ ಮಟ್ಟಕ್ಕೆ ಬೆಳಿತೀನಿ ಅಂತ ಹಗಲಿಗನಸು ಕಾಣ್ತಾ ಇದ್ದಾನೆ.
ಇದಕ್ಕೆ ನಗಬೇಕು ಅಳಬೇಕು ಒಂದೂ ಗೊತ್ತಾಗ್ತಾ ಇಲ್ಲ. ನನಗೆ ಬೇಕಾಗಿರೋದು ಗೌತಮ್ ದಿವನ್ನ ಹಾಳು ಮಾಡೋದು, ಇವನ್ನ ಉದ್ಧಾರ ಮಾಡೋದಲ್ಲ. ಅದು ಈ ದಡ್ಡನ ಮನೆಗೆ ಅರ್ಥ ಆಗ್ತಾ ಇಲ್ಲ. ನನ್ನ ತಾಳಕ್ಕೆ ತಕ್ಕನ ಕುಣಿತಾ ಇದ್ದಾನೆ. ಅದಕ್ಕೆ ನಾನು ಹೇಳಿದ್ದು ಅವನ ದಡ್ತನನೇ ನನಗೆ ಬಂಡವಾಳ ಅಂತ. ಪಾಪ ಬಲಿಕ ಬಕ್ರ ಆಗ್ಬಿಟ್ಟ. ಭೂಮಿಕಾ, ಒಂದು ನಿಮಿಷ ಬನ್ನಿ. ಭೂಮಿಕಾ, ಏನಾಗ್ತಾ ಇದೆ ಇಲ್ಲಿ? ನಿಜ ಹೇಳಿ, ಅವ್ನು ನಿಮ್ಮ ಹತ್ರ ಏನಂತ ಹೇಳ್ಬಿಟ್ಟವ? ಗೌತಮರೇ, ನಾವು ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಬರ್ತಾ ಆನಂದ್ ಅವರು ನನಗಿಲ್ಲೇ ಗೆಸ್ಟ್ ಹೌಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅದಕ್ಕೆ ನೀವು ಹೋಗಿರಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಅವ್ನು ಏನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ನಾನು ಬರ್ದೇ ಇದ್ರೆ ಸಾಲ್ವ್ ಆಗಲ್ಲ ಅಂತ ನನ್ನ ಇಲ್ಲಿ ಕರ್ಕೊಂಡು ಬಂದ. ಇಲ್ಲಿ ಆ ಥರದ್ದೆಲ್ಲ ಏನೂ ಆಗಿಲ್ಲ, ಒಂದು ಸಣ್ಣ ಸಿಗ್ನೇಚರ್ ಅಷ್ಟೇ. ನಾನು ಡಿಜಿಟಲ್ ಸಿಗ್ನೇಚರ್ ಮಾಡಿ ಕಳಿಸ್ಬೋದಾಗಿತ್ತು. ಇಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ, ಬಲವಂತವಾಗಿ ಕರ್ಕೊಂಬಂದ. ಹೋಗಿ ಆಫೀಸಿಗೆ ಬಂದ, ಅಲ್ಲಿಗೂ ಬರಲಿಲ್ಲ. ಇವಾಗ ಈ ರೀತಿ ಮಾಡ್ಕೊಂಡು ಕೂತಿದ್ದಾನೆ. ಇದೆಲ್ಲ ನೋಡ್ತಾ ಇದ್ರೆ ನನಗೇನೋ ಡೌಟ್ ಆಗ್ತಾ ಇದೆ ರೀ. ಅವ್ನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ. ನನ್ನಿಂದ ಮುಚ್ಚಿಡೋಂಥದ್ದು ಏನಿದೆ? ಯಾಕೆ ಹೀಗೆಲ್ಲ ಮಾಡ್ಕೋತಾನೋ ಏನೋ. ಅಟ್ಲೀಸ್ಟ್ ನನಗೊಂದು ಮಾತು ಹೇಳಿದ್ರೆ ನಾನಾದ್ರೂ ಅವ್ನ ಜೊತೆ ಹೋಗ್ತಾ ಇದ್ದೆ. ಯಾರಿಗೂ ಹೇಳ್ದೆ ಕೇಳದೆ ಹೋಗಿ ಈ ಥರ ಮಾಡ್ಕೊಂಡ್ ಬಂದಿದ್ದಾನೆ. ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ನಂಗಂತೂ ದಿಕ್ಕೆ ತೋರಿಸ್ದಂಗೆ ಆಗ್ಬಿಟ್ಟಿದೆ. ಭಗವಂತ ಮುಂಚೆ ಥರ ಸರಿ ಹೋದ್ರೆ ಸಾಕು. ಗೌತಮರು ಸಮಾಧಾನ ಮಾಡ್ಕೊಳ್ಳಿ, ಇಷ್ಟೊಂದು ವೀಕ್ ಆಗಬೇಡಿ. ಆನಂದ್ ಅವ್ರಿಗೇನೂ ಆಗಲ್ಲ, ಅವ್ರು ಸರಿ ಹೋಗ್ತಾರೆ. ಸಂಕಟ ಆಗುತ್ತೆ ಭೂಮಿಕಾ ಅವ್ನು ಈ ಥರ ನೋಡೋದಕ್ಕೆ. ಅವ್ನು ಎಲ್ಲೋಗಿದ್ದ, ಯಾಕೆ ಹೋಗಿದ್ದ ನನಗೆ ಗೊತ್ತಾಗಬೇಕಷ್ಟೇ. ಗೌತಮ್, ಅದು ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಯಾರೋ ನಿನಗೆ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡ್ತಿದ್ದಾರಂತೆ. ದುಡ್ಡುಗೋಸ್ಕರ ಮೋಸನಾ? ಅದನ್ನು ಕಂಡುಹಿಡಿಬೇಕು, ಅವ್ರ ಬಂಡವಾಳ ಬಯಲು ಮಾಡಬೇಕು ಅಂತ ಹೇಳ್ತಿದ್ದ. ನಾನು ಫೋನ್ ಮಾಡಿದಾಗಲೂ ಯಾರೋ ಸಿಕ್ಕಿದ್ದಾರೆ, ಅವ್ರ ಹತ್ರನೇ ಮಾತಾಡ್ತಿದ್ದೀನಿ ಅಂತ ಹೇಳ್ದ. ಯಾರಂತೆ ಅವರು? ಏನು ವಿಷಯ? ಅದನ್ನು ಅವನು ಹೇಳಲಿಲ್ಲ. ಸರಿ, ಬಂದಮೇಲೆ ಕೇಳಿದ್ರೆ ಆಯಿತು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ನೋಡಿದ್ರೆ ಅಷ್ಟರಲ್ಲಿ ಹೀಗಾಯಿತು. ಅದೇನೇ ಇದ್ರು ನನ್ನ ಗಮನಕ್ಕೆ ತರ್ಬೋದಾಗಿತ್ತಲ್ಲ, ನನ್ನಿಂದ ಯಾಕೆ ಮುಚ್ಚಿಡ್ಬೇಕಾಗಿತ್ತು? ಮೋಸ್ಟ್ಲಿ ಅವ್ನ ಮನಸ್ಸಲ್ಲಿ ಅದೇನಿದೆಯೋ ಗೊತ್ತಿಲ್ವಲ್ಲ. ನಿನ್ಗೆ ಹೇಳಿದ್ರೆ ನೀನು ಟೆನ್ಷನ್ ಮಾಡ್ಕೋತೀಯಾ, ಅದಕ್ಕೆ ಇದನ್ನೆಲ್ಲ ಅವನೇ ಹ್ಯಾಂಡಲ್ ಮಾಡಿ ಟೈಮ್ ನೋಡಿಕೊಂಡು ನಿನ್ಗೆ ಹೇಳೋಣ ಅಂದ್ಕೊಂಡಿದ್ನೋ ಏನೋ. ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಅವನೇ ಹೇಳಬೇಕು. ನಮ್ಮ ಪ್ರಶ್ನೆಗೆ ಉತ್ತರ ಅವನಿಂದನೇ ಸಿಗಬೇಕು. ಕಂಡುಬಿಟ್ರೆ ಸಾಕು ಅಂತ ಅನಿಸಿದೆ. ನಾನು ಹಾಕಿರೋ ಬಿಸ್ಕೆಟ್ನ ತಿಂದ್ಕೊಂಡು ನನ್ನ ಸಾಕಿದ ನಾಯಿ ತರ ಬಿದ್ದುಕೊಂಡಿರ್ಬೇಕು. ಅವನು ನನ್ನ ಪಾಲಿಗೆ ಬಳಸಿ ಬಿಸಾಡೋ ಟಿಶ್ಯೂ ಪೇಪರ್. ನೀನ್ ಉದ್ದಾರ ಆಗ್ಲಿ ಅಂತಲ್ಲ ಅವ್ರು ಹೆಲ್ಪ್ ಮಾಡಿರೋದು, ನಮ್ಮ ಅಣ್ಣನ ಹಾಳು ಮಾಡಬೇಕು ಅಂತ ನಿನಗೆ ಹೆಲ್ಪ್ ಮಾಡಿದ್ದಾರೆ. ನಿನ್ ಹೆಗಲ ಮೇಲೆ ಗನ್ನಿಟ್ಟು ಅವನ ಟಾರ್ಗೆಟ್ ಮಾಡಿದ್ದಾರೆ. ಸಚ್ ಅ ಚೀಟರ್. ನನಗೆ ಬೇಕಾಗಿರೋದು ಗೌತಮ್ ದಿವನ್ನ ಹಾಳು ಮಾಡೋದು, ಇವನ್ನ ಉದ್ಧಾರ ಮಾಡೋದಲ್ಲ. ಅಣ್ಣ, ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ಯಾ? ಬಾ, ಊಟ ಮಾಡು. ನನಗೆ ಹಸಿವಿಲ್ಲ. ಅಣ್ಣ, ನಾನು ನಿನಗೇನೋ ಹೇಳಬೇಕಿತ್ತು. ಏನು? ಅಣ್ಣ, ನಿನ್ನನ್ನು ಈ ರೀತಿ ನೋಡೋದಕ್ಕೆ ತುಂಬ ಬೇಜಾರಾಗ್ತಿದೆ ಅಣ್ಣ. ಇಷ್ಟು ದಿನ ನಾವೆಲ್ಲ ನಿನ್ನನ್ನು ಒಬ್ಬ ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ವಿ. ಹುಟ್ಟಿದ್ರೆ ನಿನ್ನ ಥರ ಮಗ ಹುಟ್ಟಬೇಕು ಅಂತ ಹೇಳ್ತಿದ್ರು. ನಾನು ಅಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ನಿನ್ನ ಥರ ಅಣ್ಣನೇ ಇರಬೇಕು ಅಂತ ಅನ್ಕೋತಿದ್ದೆ. ಅಷ್ಟೇ ಅಲ್ಲ ಅಣ್ಣ, ಕಷ್ಟದಿಂದ ಮೇಲಕ್ಕೆ ಬರ್ತೀವಿ, ಬೆಳಿತೀವಿ ಅನ್ನೋ ಎಷ್ಟೋ ಜನ ಯೂತ್ಸ್ಗೆ ಇನ್ಸ್ಪಿರೇಷನ್ ಆಗಿದ್ದೆ ನೀನು.
ಅಂಥವನೇ ಈ ಥರ ಚೇಂಜ್ ಆಗಿಬಿಟ್ರೆ ಹೇಗಣ್ಣ? ನೀನು ಈ ಥರ ಇದ್ರೆ ಅಪ್ಪ ಅಮ್ಮನ ಮನ್ಸಿಗೆ ಬೇಜಾರಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ನಿನ್ನನ್ನೇ ನಂಬ್ಕೊಂಡು ಬಂದಿರೋ ಅತ್ತಿಗೆ ಮನ್ಸಿಗೆ ಬೇಜಾರಾಗಲ್ವಾ ಅಣ್ಣ? ಒಂದು ಸತಿ ಯೋಚನೆ ಮಾಡು. ಮತ್ತೆ ಶುರು ಮಾಡ್ಕೊಂಡ್ಯಾ? ಅಣ್ಣ ಪ್ಲೀಸ್, ನಿನ್ನ ಮೇಲಿರೋ ಕನ್ಸನಿಗೆ ಹೇಳ್ತಾ ಇದ್ದೀನಿ ನಾನು. ಅಣ್ಣ ಒಂದೇ ಒಂದ್ಸತಿ ನೆನಪು ಮಾಡ್ಕೊ, ನಾವು ಆ ಮನೇಲಿದ್ದಾಗ ಎಷ್ಟು ಖುಷಿಯಾಗಿದ್ವಿ ಅಂತ. ನಿನಗನ್ಸತ್ತಾ ಈಗ ಖುಷಿ ನೆಮ್ಮದಿ ಎಲ್ಲ ಉಳ್ಕೊಂಡಿದೆ ಅಂತ? ಒಂದು ತಿಳ್ಕೊ ಅಣ್ಣ, ಈ ದುಡ್ಡು, ನೇಮು, ಫೇಮು, ಸ್ಟ್ಯಾಂಡರ್ಡ್ ಆಫ್ ಲೈಫನ್ನು ಜಾಸ್ತಿ ಮಾಡ್ಬೋದು, ಬಟ್ ಕ್ವಾಲಿಟಿ ಆಫ್ ಲೈಫ್ ಜಾಸ್ತಿ ಆಗೋದು ನಮ್ಮವ್ರು ನಮ್ಮ ಜೊತೆ ಇದ್ದಾಗ ಮಾತ್ರ. ನಾವು ಅವ್ರ ಜೊತೆ ಚೆನ್ನಾಗಿದ್ರೆ ಅಲ್ವಾ ಅಣ್ಣ ನಮ್ಮ ಲೈಫ್ ಕೂಡ ಚೆನ್ನಾಗಿರೋದು? ನಮ್ಮ ಸುತ್ತ ಇರೋರನ್ನ ಅಯ್ಯೋ ಅನ್ಸೆ ನಮ್ಗೆ ಏನು ಸಿಗುತ್ತೆ? ಇಲ್ಲಿ ಯಾರಿಗೂ ನಿನ್ನ ಮೇಲೆ ದ್ವೇಷ ಇಲ್ಲ ಅಣ್ಣ. ನೀನು ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಎಲ್ಲರ ಮನಸ್ಸಲ್ಲೂ ಇರೋದು. ಪ್ಲೀಸ್ ಇದನ್ನು ತಪ್ಪಾಗಿ ತಿಳ್ಕೊಬೇಡ, ನೆಗೆಟಿವ್ ಆಗಿ ತಗೊಳ್ಬೇಡ ಅಣ್ಣ. ಒಂದು ಟೈಮಲ್ಲಿ ನಾನು ನಿನ್ನ ಥರನೇ ಇದ್ದೆ. ಸಂಬಂಧದ ಬಗ್ಗೆ, ಸೆಂಟಿಮೆಂಟ್ಸ್ ಬಗ್ಗೆ ಯಾವ ಬೆಲೆನೂ ಕೊಡ್ತಾ ಇರಲಿಲ್ಲ. ದೊಡ್ಡ ಮನೆಗೆ ಸೊಸೆಯಾಗಿ ಹೋದ್ನಲ್ಲ, ಆ ಸೊಕ್ಕು ನನ್ನ ತಲೆಗೆ ಏರ್ ಹೋಗಿತ್ತು. ದುಡ್ಡಿದ್ರೆ ಎಲ್ಲಾನು ಇದ್ದ ಹಾಗೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಮನೇಲಿ ನನಗೆ ಅರ್ಥ ಆಗಿದ್ದೇನು ಅಂದರೆ ನೆಮ್ಮದಿಯಾಗಿರಬೇಕು. ಒಂದು ಮನೆ ಚೆನ್ನಾಗಿರಬೇಕು ಅಂದರೆ ದುಡ್ಡಿನ ಜೊತೆ ಒಳ್ಳೆ ಭಾವನೆನೂ ಮುಖ್ಯ ಆಗುತ್ತೆ. ಅದಕ್ಕೆ ಆ ಮನೇಲಿ ಸ್ಟ್ಯಾಂಡರ್ಡ್ ಆಫ್ ಲೈಫು ಇದೆ, ಕ್ವಾಲಿಟಿ ಆಫ್ ಲೈಫು ಇದೆ. ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿದೆ. ಆದರೆ ಇಲ್ಲಿ ಎಲ್ಲನೂ ಇನ್ಬ್ಯಾಲೆನ್ಸ್ಡ್ ಆಗಿದೆ ಅಣ್ಣ. ನಿನ್ನೊಬ್ಬನಿಂದ ಎಲ್ಲರ ನೆಮ್ಮದಿನೂ ಹಾಳಾಗಬಾರ್ದು ಅಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊ. ನಿನಗೆ ಎಲ್ಲೋ ಒಂದಿನ ಆ ಗಿಲ್ಟ್ ಕಾಡದೇ ಇರತ್ತಾ ಅಣ್ಣ? ಕಾಡೇ ಕಾಡುತ್ತೆ. ಆ ಗಿಲ್ಟೇ ಸಾಕು ನಿನ್ನನ್ನು ಕೊನೆವರೆಗೂ ಕೊರಗೋ ಥರ ಮಾಡಿಬಿಡತ್ತೆ. ಅದಂತೂ ಸತ್ಯ. ಅದು ಬರೀ ಮನೆಯವ್ರ ನೆಮ್ಮದಿ ಮಾತ್ರ ಅಲ್ಲ, ಮುಂದೊಂದು ದಿನ ನಿನ್ನ ನೆಮ್ಮದಿನೂ ಕಿತ್ಕೊಳ್ಳುತ್ತೆ. ನಿನ್ನೊಬ್ಬನಿಂದ ಎಲ್ಲರೂ ನೆಮ್ಮದಿನೂ ಹಾಳಾಗಬಾರ್ದು ಅಲ್ವಾ ಅಣ್ಣ? ಅದಕ್ಕೆ ನೀನು ಕಾರಣ ಆಗ್ತೀಯಾ? ಏನು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಾ ಪ್ಲೀಸ್ ಮತ್ತೆ ನೆಗೆಟಿವ್ ಆಗಿ ತಗೋಬೇಡ. ಐ ಪ್ರಾಮಿಸ್ ನಿನ್ನ ಮೇಲೆ ಯಾವುದೇ ರೀತಿ ದ್ವೇಷ, ಅಸೂಯೆ ಏನೂ ಇಲ್ಲ. ನಿನ್ಗೆ ಒಳ್ಳೇದಾಗಬೇಕು ಅನ್ನೋದು ಮಾತ್ರ ನಮ್ಮೆಲ್ಲರ ಮನಸ್ಸಲ್ಲಿರೋದು. ಸ್ವಲ್ಪ ಅಪ್ಪನ ಬಗ್ಗೆನೂ ಯೋಚನೆ ಮಾಡೋಣ. ಅಪ್ಪನ BP ಇದೆ. ಅಮ್ಮನ ಮುಖದಲ್ಲಿ ಸಂತೋಷ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ಅವರಿಬ್ರು ಬೇರೆ ಥರನೇ ಆಗ್ಬಿಟ್ಟಿದ್ದಾರೆ. ಅದು ಅವ್ರ ಮಾತಲ್ಲಿ, ಅವ್ರ ಮುಖದಲ್ಲಿ ಗೊತ್ತಾಗ್ತಾ ಇದೆ ಅವ್ರು ಎಷ್ಟು ನೋವಲ್ಲಿದ್ದಾರೆ, ಎಷ್ಟು ಒದ್ದಾಡದಲ್ಲಿದ್ದಾರೆ ಅಂತ. ಅಪ್ಪ ಅಮ್ಮಂಗೆ ನೋವು ಕೊಟ್ರೆ ನಮ್ಗೆ ಒಳ್ಳೇದಾಗತ್ತಾ ಅಣ್ಣ? ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೋ. ನಮ್ಗಳ ಜೊತೆ ಚೆನ್ನಾಗಿರು, ಹ್ಯಾಪಿಯಾಗಿರು. ಈ ಕೆಟ್ಟ ಕುಡಿತ ಚಟ ಯಾಕೆ ಬೇಕು? ನಿನಗಿದನ್ನ ಬಿಟ್ಟಿರೋದಕ್ಕೆ ಆಗಲ್ವಾ? ಅಪ್ಪ ಅಮ್ಮ, ಹೆಂಡತಿ, ಮನೆಯವರು ಇವರೆಲ್ಲರಿಗಿಂತ ನಿನಗೆ ಇದೇ ಮುಖ್ಯ ಆಗೋಯ್ತಾ? ಹೇಳಣ್ಣ, ಇದೇ ಮುಖ್ಯ ಆಗೋಯ್ತಾ ನಿನಗೆ? ಹೋಗು ಬಂದಾಕಿನಿ, ಮಾತಾಡು. ಇದು ಒಳ್ಳೆ ಟೈಮು. ಆನಂದ್, ಆನಂದ್, ಗೌತಮ್, ಗೌತಮ್. ಆನಂದ, ಆನಂದ, ಏನಾಯ್ತು? ಏನು ನಿಧಾನ, ಮಲ್ಕೊಳ್ಳೋ. ಏನಾಯ್ತು? ನಾ ಇಲ್ಲಿಗೆ ಹೆಂಗ ಬಂದೆ? ನನ್ನ ಮಗನೇ, ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿಗೆ ಹೆಂಗ್ ಬಂದೆ ಅಂತ ಕೇಳ್ತಾ ಇದೀಯಾ? ಸೇಫಾಗಿ ಮನೆ ಬಂದು ಎಲ್ಲಾದ್ರೂ ಖುಷಿ ಪಡು. ಕೇಳ್ದೆ ಯಾಕೆ ಹೋಗಿದ್ದೆ ನೀನು? ಯಾರೇನ್ ಮಾಡೋದು ನಿನ್ಗೆ? ಏನಾಯ್ತಲ್ಲಿ? ಪ್ರಜ್ಞೆ ತಪ್ಪಿದ್ದಿದ್ದೆ ಯಾಕೆ? ಲೇ, ನಿನ್ನೆ ಕಣ ಕೇಳ್ತಾ ಇರೋದು, ಏನಾಯ್ತು ಅಲ್ಲಿ? ನನ್ಗೂ ಹೇಳಿದೆ, ಏನ್ ನಡೆಸ್ತಾ ಇದೀಯಾ? ನೋಡು, ಇಷ್ಟು ಪ್ರಶ್ನೆ ಮಾಡ್ತಾ ಇದ್ದೀನಿ, ಸುಮ್ಮನೆ ಇದೆಯಲ್ಲ?
ನಾನು ನಿನ್ ಬಿಡಲ್ಲ ಕಣ. ಇವತ್ತು ಸತ್ಯ ಏನು ಅಂತ ನನಗೆ ಗೊತ್ತಾಗಬೇಕು. ಹೇಳಿ ಏನಾಯ್ತು ಅಂತ. ನೋಡಿ, ಈಗ ಮರ್ಯಾದೆಯಿಂದ ಬಾಯಿ ಬಿಟ್ರೆ ಸರಿ, ಇಲ್ಲಾಂದ್ರೆ ಗೆಳೆಯ, ಯಾವನೊಬ್ಬ ಕಳ್ಳನ ಮಗ ನನ್ನ ಫೋನ್ ಕಿತ್ಕೊಂಡು ಹೋಗ್ಬಿಟ್ಟ ಕಣ. ಅವನ ಹಿಡಿಯೋಣ ಅಂತ ಅಟ್ಟಿಸ್ಕೊಂಡು ಹೋದೆ. ಇನ್ನೇನು ಸಿಕ್ಕದ ಅನ್ನೋ ಅಷ್ಟೊತ್ತಿಗೆ ಅವನ ಕಡೆಯವ್ರು ಯಾರೋ ಒಂದು 4 ಜನ ಬಂದು ಹಾರಿಸ್ಬಿಟ್ರು ಕಣ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಇಷ್ಟೇ ನೆನಪಿರೋದು ನನಗೆ. ಏಯ್, ಅಷ್ಟಕ್ಕೆ ಯಾರಾದರೂ ಹೀಗೆಲ್ಲ ಅಟ್ಯಾಕ್ ಮಾಡ್ತಾರೇನೋ? ಮತ್ತೆ ಅಪರ್ಣ ಬೇರೆ ಏನೋ ಕತೆ ಹೇಳ್ತಾ ಇದ್ಲು. ಆಫೀಸಲ್ಲಿ ಯಾರೋ ಮೋಸ ಮಾಡಿದ್ದಾರೆ, ಅವ್ರನ್ನ ಹಿಡಿಯಕ್ಕೆ ಹೋಗಿದ್ದೆ ಅದು ಇದು ಅಂತ. ಅದು ಆ್ಯಕ್ಚುಲಿ ನಾನು ಹುಡುಕೊಂಡು ಹೋಗಿದ್ದು ಅವ್ರನ್ನೇ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅವರು ಇವರೆಲ್ಲ ಬೇರೆ ಯಾರು ಅಂತ. ನನಗೆ ಆ್ಯಕ್ಚುಲಿ ರಾಂಗ್ ಇನ್ಫಾರ್ಮೇಷನ್ ಬಂದ್ಬಿಟ್ಟಿತ್ತು. ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರ್ತಿದ್ನಾ, ಆವಾಗ ಈ ಇನ್ಸಿಡೆಂಟ್ ಆಗೋಯ್ತು ಕಣ. ಇಲ್ಲ ಕಣ, ನೀನು ಹೇಳ್ತಾ ಇರೋದು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನೀನು ಕತೆ ಕಟ್ಟು ಹೇಳ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳು, ಏನಾಯ್ತು ಅಂತ. ಹೇಳ್ತಾ ಇರೋದು ಗೆಳೆಯ, ನನ್ನ ಮೊಬೈಲ್ ಕಿತ್ಕೊಂಡು ಹೋದ್ನಲ್ಲ, ಅವಾಗ ಆಗಿರೋ ಘಟನೆನೇ ಇದು ಕಣ. ಬರೀ ನನ್ನ ಮೊಬೈಲ್ ಅಷ್ಟೇ ಅಲ್ಲ, ಲ್ಯಾಪ್ಟಾಪು, ವ್ಯಾಲೆಟು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಕಣ. ಅದೇ ಗೆಳೆಯ, ಏನು ಹಾಗೆ ನೋಡ್ತಾ ಇದೆಯಾ? ಇಷ್ಟು ಹೇಳಿದ್ಮೇಲೂ ಡೌಟಾ?